ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ಯಾಪ್ ಕ್ಯಾಮ್. ಸೊ ನಾವಿವಾಗ ಬಂದಿರುವಂತಹ ವಿಷಯ ಏನಂದರೆ, ನಮ್ಮ ಕನ್ನಡದಲ್ಲಿ ಒಂದು ಟ್ರೈಲರ್ ರಿಲೀಸ್ ಆಗಿದೆ, ಮಾರ್ನವಮಿ ಅಂತೇಳಿ. ಮಾರ್ನವಮಿ ಟ್ರೈಲರ್ ರಿಲೀಸ್ ಆಗಿದೆ. ಅದರಲ್ಲಿ ಹೀರೋ ರಿತ್ವಿಕ್ ಮತ್ತು ಚೈತ್ರ ಜೆ ಆಚಾರ್ ಅವರು ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ರಿಷಿತ್ ಶೆಟ್ಟಿ ಅವರು ಅದರ ಡೈರೆಕ್ಷನ್ ಇದೆ. ಸೊ ಅದ್ರದ್ದು ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ನಾವು ಅದನ್ನು ರಿವ್ಯೂ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇದಕ್ಕೆ ಬಂದ್ಬಿಟ್ಟು ಡಿಸ್ಟ್ರಿಬ್ಯೂಷನ್ ಅವ್ರು KVN ಅವ್ರು ಮಾಡ್ತಿದ್ದಾರೆ. ಹೌದೌದು. ಸೊ ನೀವು ಏನು ಹೇಳ್ಬೇಕು ಅನ್ಕೊಂತಿದ್ದೀರಾ? ಏನೆಲ್ಲ ಲೈಕ್ ಇದು ಹೊಸ ಅವರು ಮಾಡ್ತವ್ರೆ ಲೈಕ್ ಹೌದು. ಲೈಕ್ ಫಿಲ್ಮ್ ಅದು ಹೀರೋ ಆಕ್ಚುಲಿ ಅವನು ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ದ ಹೀರೋ. ಏನಾದ್ರೂ ಮೂವಿ ಅದು ಸ್ಟೋರಿ ಇದ್ರೆ ಫಸ್ಟ್ ಮೂವಿ ಅನ್ಸುತ್ತೆ. ಎಂಕರೇಜ್ ಮಾಡ್ಬೇಕು. ಕರೆಕ್ಟ್. ನಾವು ಹಂಗೆ ಮಾಡ್ತಾ ಇದೀವಿ. ಸ್ಟೋರಿ ಇದೆಯಾ ಲೈಕ್ ಏನಂತ ನಾವು ರಿಯಾಕ್ಟ್ ಮಾಡಿ ಆದ್ಮೇಲೆ ನೋಡೋಣ. ಸರಿ, ಕೊಡೋಣ. ಆಕ್ಚುಲಿ ಕಿಚ್ಚ ಸುದೀಪ್ ಅವರು ಇದನ್ನ ಪ್ರಮೋಟ್ ಮಾಡಿದ್ದಾರೆ, ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಅವ್ರು ಮಾಡಿದ್ದಾರೆ, ಅದಕ್ಕೆ ನಾವು ಈ ಅಭಿಪ್ರಾಯ ಕೊಡಕ್ಕೆ ಇದೀವಿ. ಹೌದು. ನೋಡೋಣ. ಸೊ ನೋಡೋಣ ಹೆಂಗಿದೆ ಅಂತ ಹೇಳಿ. ಸೊ ಲೆಟ್ಸ್ ಸ್ಟಾರ್ಟ್. ದೇವರಿಗೊಂದು ಪಿಂಗಾರದ ಗೊನೆ ಇಟ್ಟು ಮಾರಿಯಮ್ಮನಿಗೆ ಒಂದು ಹರಕೆ ಕಟ್ಟು. ಚೇತು ಮೊದಲಿನ ಹಾಗೆ ಎತ್ತು ಓಡಾಡುವ ಹಾಗಾದ್ರೆ ಮಾರ್ನವಿಗೆ ಮಾರಿಗುಡಿ ತೇರಿನೆದುರು ಅವನಿಗೆ ಹುಲಿ ವೇಷ ಹಾಕಿ ನಲಿಸ್ತಾರೆ. ಮಾರ್ನಮಿ ಅಂದ್ರೆ ಫೆಸ್ಟಿವಲ್. ಇಂದ್ರೆಯಲ್ಲಿ ಚೇತು ಅಂತ ಒಬ್ಬ ಇದ್ದ. ಅಷ್ಟಮಿ ನವಮಿ ಅಂತ ಬರುತ್ತಲ್ಲ, ನವಮಿ ಅದು. ಹಂಗೆ ಮಾರ್ನಮಿ. ಇವರು ಕಾನ್ಸರ್ಟ್ ಇದ್ದಾರಲ್ಲ, ನಾವು ಹೊರಗಡೆ ಎಂತಾದ್ರೂ ಮಾಡಿ ಬಂದಾಗ ಮನೇಲಿ ಬೈಲಿಕ್ಕೆ ಯಾರಾದ್ರೂ ಇರಬೇಕು. ಸೊ ನ್ಯಾಚುರಲ್ ಆಗಿ ತೆಗಿದಾರೆ. ಇದಕ್ಕಿಂತ ಮುಂಚೆ ಎಲ್ಲಾದ್ರೂ ನೋಡಿದ್ದೀರಾ? ಹುಡುಗಿ ನನ್ನಾಗೆ ಎಣ್ಣೆ ಗೊತ್ತಾಗ ತುಂಬಾ ಚಂದ ಇದ್ದಾಳೆ ನೋಡಿ ಅಂತ. ಅವಳು ಗೊತ್ತಲ್ಲ, ಇದ್ದಾರೆ. ಏನಾಗಿದೆ ಚಂದ ಇದ್ದಾಳೆ. ಹೀರೋಯಿನ್ ಸಪ್ತಸಾಗರದ ಚಲೋ ಇವಳು. ಮಕ್ಕಳಿಗೂ ಒಬ್ಬರನ್ನೊಬ್ರು ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ. ಎಷ್ಟು ಕ್ಯೂಟ್ ಮಾರ ನೀವು. ನನಗೆ ಬೇರೆಂತ ಆಸೆ ಕಲಿಸಿಲ್ಲ. ನಾನು ಅದೊಂದು ಪುಟ್ಟ ಕುಟುಂಬ, ನನ್ನ ಲೈಫಲ್ಲಿರೋರೊಟ್ಟಿಗೆ ಇರೋಷ್ಟು ದಿವಸ ಚಂದದಲ್ಲಿ ಬದುಕಬೇಕಷ್ಟೇ. ಸುಮ್ಮನವರು ಇದ್ದಾರೆ. ಹಬ್ಬಿದ ಮನೆ ಮಧ್ಯದೊಳಗೆ ಇವರು ವಾಯ್ಸ್ ಕೊಟ್ಟಿದ್ದಾರೆ. ಕಿಚ್ಚ ಹುಟ್ಟಿದ ಸುದೀಪ್. ಇಷ್ಟು ವ್ಯಾಧಿ ಅಬ್ಬರಿಸಿ ಹಸಿ ಇವ್ರು ಗೊತ್ತಾ ನಿಮಗೆ? ಬೀಳುತ್ತಾಗಿ ಕಾಂತಾರ ಫಸ್ಟ್ ಅಲ್ಲಿ ದೇವ್ರು ಬರ್ತಿತ್ತಲ್ಲ, ಮರ್ಡರ್ ಮಾಡ್ತಾರಲ್ಲ, ಧರ್ಮ ಮರೆತರೆ ಕರ್ಮ ಬಿಡದು, ಅವರೇ. ಸತ್ಯ ಮರೆತರೆ ಸಾವು ಸುಡದು ಎಂಬ ಮಾತ ಮರೆತು ಕೆಲವರು ದಾರಿ ತಪ್ಪಿ ರಿಷಬ್ ಶೆಟ್ಟಿ ಅವ್ರ ಅಣ್ಣ ಆಗಿ ಮಾಡಿದಾರಲ್ಲ ಅವರ. ಅಣ್ಣ ಅಲ್ಲ, ದೈವ ಬರ್ತದಲ್ಲ, ರಕ್ಷಿತ್ ಶೆಟ್ಟಿ ಅಂತ. ರಿಷಬ್ ಶೆಟ್ಟಿ ಅಂತ ಕರೆಕ್ಟ್. ರಿಷಬ್ ಶೆಟ್ಟಿ ಅವರ ಅಣ್ಣ. ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಕರೆಕ್ಟ್. ಸ್ನೇಹದಿಂದ ಬದುಕುವ ಆಸೆ ಕಂಡವ ಧರಣಿ ಮಂಡಲ ಮಧ್ಯದೊಳಗೆ ಎಲ್ಲ ಸಮುದ್ರ ಭಾಗದಲ್ಲಿ ತೆಗೆದಿದೆ ಅನ್ಸುತ್ತೆ. ಕರಾವಳಿ. ಕರಾವಳಿ ಕಡೆ. ಇರುವ ಚೇತು ಎಂಬ ಯುವಕನ ಕಥೆಯ ನಾವಿದ್ದು ಕೇಳ್ಬೇಕು. ಈ ಸರ್ತಿ ಮಾರ್ನಮಿಗೆ ಆ ನಾಯಿ ಹುಳಿ ಆಗ್ತಾನಂತ ಸುದ್ದಿ ಉಂಟು. ತುಳು ಭಾಷೆ. ಅದೇ ಮಾರ್ನಮಿ ಜಾತ್ರೆಗುಂಟಲ್ಲ, ಅವನನ್ನು ಕಟ್ಟಾಗ್ತದೆ ಮಗುವಿಗೆ. ಧರಣಿ ಮಂಡಲ ಮಧ್ಯದೊಳಗೆ ಅಂತ ಬರ್ತದೆ. ಸೊ ಓಕೆ. ಯಾವ ಥರ ಅನಿಸ್ತು ಅವಿನಾಶ್ ಅವರ ನಿಮಗೆ? ಟ್ರೈಲರ್ ಪ್ರಾಮಿಸಿಂಗ್ ಆಗಿ ಅನ್ನಿಸ್ತು ಸ್ವಲ್ಪ. ಹೀರೋ ಆ್ಯಕ್ಚುಲಿ ಸೀರಿಯಲ್ ಮಾಡ್ತಾ ಇದ್ರು ಮುಂಚೆ. ಓಕೆ. ಇವಾಗ ಐ ಥಿಂಕ್ ಇದು ಫಸ್ಟ್ ಮೂವಿ ಅನ್ಸುತ್ತೆ. ಸಖತ್ತಾಗಿ ತಗೊಂಡಿದ್ದಾರೆ ಟ್ರೈಲರು. ಹೀರೋಯಿನ್ ಬಗ್ಗೆ ಮಾತಿಲ್ಲ, ಚೈತ್ರ ಸಪ್ತಸಾಗರದ ಚೆಲ್ಲು ಅಲ್ಲಿ ಮಾಡಿದ್ರು. ಮೂವಿ ಚೆನ್ನಾಗಿ ಬರುತ್ತೆ ಅಂತ ಅನ್ಕೋತೀನಿ. ನಿಮ್ಗೆ ಹೆಂಗೆ ಅನಿಸ್ತು? ನನಗೆ ಓವರ್ ಆಲ್ ಪಿಕ್ಚರೈಸೇಷನ್ ಆಗಲಿ, ಆ ಕೊರಿಯೋಗ್ರಾಫಿಗೆ, ಆ ಮೂವ್ಮೆಂಟ್ ಆಫ್ ವಿಡಿಯೋ ಇದೆ ಅಲ್ಲ, ರಿಯಲಿಸ್ಟಿಕ್ ಅನಿಸ್ತು. ನ್ಯಾಚುರಲ್ ಆಗಿ ತಗೊಂಡಿದ್ದಾರೆ ಆಕ್ಚುಲಿ. ಒಂಥರ ಹೇಳ್ಬೇಕಂದ್ರೆ ಅಷ್ಟು ಕೇರಳದವ್ರು ಮಾಡೋದಷ್ಟು ಮಲಯಾಳಂ ಅಷ್ಟು ರಿಯಲಿಸ್ಟಿಕ್ ಅಲ್ಲ, ಒಂಥರ ರಿಯಲಿಸ್ಟಿಕ್ ಅನಿಸ್ತು. ಅವ್ರು ಮಾಡೋ ರಿಯಲಿಸ್ಟಿಕ್ ಮಾಡ್ತಾರೆ ನೋಡಿ, ಮಲಯಾಳಂ ಮೂವೀಸ್ ಆಗ್ಲಿ, ಅವರು ಬಿಡಿ ಅಲ್ಲಲ್ಲ ಕನ್ನಡದ ಇಟ್ಕೊಳ್ಳಿ,
ಸೂಫ್ರಮ್ ಸೋ ಹೆಂಗಿದೆ ಅದೇ ಹೇಳ್ತಿರೋದು, ಆ ರಿಯಲಿಸ್ಟಿಕ್ ಆ ಥರನೇ ಸ್ವಲ್ಪ ರಿಯಲಿಸ್ಟಿಕ್ ಲೈಕ್ ಕ್ಯಾಮ್ರಾ ಪ್ರೆಸೆನ್ಸ್ ಚೆನ್ನಾಗಿದೆ. ಹೌದು ಅದು ಆ ತರ ಆಕ್ಚುಲಿ ಅದು ಹೇಳ್ತಿದ್ದೀನಿ. ನೋಡಿದ್ರೆ ಹಾ. ಲೈಕ್ ಈಗ ಏನಂದ್ರೆ ಲೈಕ್ ಮೂವಿ ಯಾವಾದ್ರೂ ಕ್ವಾಲಿಟಿ ಇರಬೇಕು. ಹೌದು. ಶಾರ್ಟ್ ನ ಪ್ರತಿ ಒಂದು ಶಾರ್ಟ್ ನ ರೆಸ್ಪೆಕ್ಟ್ ಮಾಡ್ಬೇಕು. ಹೌದು ಅದು ಎಲ್ಲಾ ಶಾರ್ಟ್ಗೆ ಹಂಗೆ ಇದೆ. ಈಗ ಹಾ. ಹೊಸ ಮೂವಿ ಫಸ್ಟ್ ಮೂವಿ ಯಾರೋ ಚಿಕ್ಕ ಆಕ್ಟ್ರು ಈ ತರ ಏನಂದ್ರೆ like ಹೊಸ ಆಕ್ಟ್ರು ಅಂತ ಇದ್ರೆ ಮೂವಿ ನೋಡಿದ್ರೆ ನಿನ್ಗೆ ಒಂದೊಂದು ಶಾರ್ಟ್ ಅಲ್ಲಿ ಈ ಶಾರ್ಟ್ ಹೆಂಗ್ ತೆಗ್ತವ್ರೆ ಇದು ಅಂತ ಯಾಕೆ ಇರುತ್ತೆ. ಬೇಕಿತ್ತಿಲ್ಲಿ ಅಂತ ಇದು ಆ ಅನ್ಸುತ್ತೆ ತರ but ಏನು ಇರ್ಲಿಲ್ಲ. ಹೌದು, correct. ಹೌದು, ಹೌದು. ಏನಂದ್ರೆ ಆಲ್ರೆಡಿ ಅವ್ನ ಎಕ್ಸ್ಪೀರಿಯನ್ಸು ಕ್ಯಾಮ್ರಾ ಅವನು ಲೈಕ್ ಡೈರೆಕ್ಟರ್ ಅವನು ಹಾ. ಆಕ್ಟರ್ ಅವನು ಎಲ್ಲ ಎಕ್ಸ್ಪೀರಿಯನ್ಸ್ ಅವರು ಹೌದು ಹೆಂಗೆ ಮಾಡಿದಾರ ಅಂತ ಲೈಕ್ ಏನಂದ್ರೆ ಅದು ವಿಲೇಜು ಥೀಮಲ್ಲಿ ತಗೊಂಡವ್ರೆ. ಬಟ್ ಏನಂದ್ರೆ ಅದೆಲ್ಲ ಏನಂದ್ರೆ ಸ್ವಲ್ಪ ಮೆಚ್ಯೂರ್ ಆಗಿದೆ. ಹೌದು ಮೆಚ್ಯೂರ್ಡ್ ಆಗಿದೆ ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲ. ಅದು ಇದ್ರ ಮಧ್ಯ ಸುದೀಪ್ ವಾಯ್ಸ್ ಬೇರೆ ಬರ್ತಾ ಇದೆ. ಹೌದು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟಿದ್ದಾರೆ ಅವರು ಕಿಚ್ಚ ಅವರು. ಅದೇ ಡಬಲ್ ಈಗ ಎಕ್ಸೈಟ್ಮೆಂಟ್ ಆಗುತ್ತೆ ಅದೇ ಸುದೀಪ್ ವಾಯ್ಸ್ ನನ್ಗೆ ಕೇಳಿ. ಏನಂದ್ರೆ ಲೈಕ್ ರಿಷಿ ಶೆಟ್ಟಿ ರಿಷಬ್ ಶೆಟ್ಟಿ ಅದೆಲ್ಲ ಹಿಂಗೆ ಆಗಿದೆ. ಎಲ್ಲ ಶೆಟ್ರು ಬರ್ತಾರೆ. ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿ ನಮ್ ಇದು ರಕ್ಷಿತ್ ರಿಷಬ್ ಎರಡು ಮಿಕ್ಸ್ ಆಗಿ ಬಂದು ಅದೇ ಆ ತರ ನನ್ಗೆ ಏನಂದ್ರೆ ಲೈಕ್ ಅದು ಕಂಪೇರ್ ಮಾಡಕ್ ಅಂತ ಇಲ್ಲ. ಬಟ್ ಏನಂದ್ರೆ ಅದು ರಿಷಿ ಶೆಟ್ಟಿ ಅಂತ ಬಂದಿದ್ಮೇಲೆ ರಿಷಬ್ ಶೆಟ್ಟಿ ನಮ್ಗೆ ಎಲ್ಲ ನಮ್ ಇಂಡಿಯಾ ಅವ್ರಿಗೆ ಗೊತ್ತು ಈಗ ರಿಷಬ್ ಶೆಟ್ಟಿ ಯಾರಂತ. ಅದಕ್ಕೆ ನಾನು ಇಮಿಡಿಯೇಟ್ ನೋಡಿದ್ರೆ ಏನಂದ್ರೆ ಅದು ಅವನ ಒಂದು ಲಕ್ಕು ಬೇರೆ ಆ ತರ ನೇಮ್ ಇದೆ. ಆ ತರ ಫ್ರೇಮ್ಸ್ ಅವ್ನು ತಗೊಂಡವನೇ ಇನ್ಸ್ಪಿರೇಷನ್ ಆಗ್ತಾರೆ. ಅಂತೇನಿಲ್ಲ, ಈ ಮೂವಿ ಚೆನ್ನಾಗಿದ್ರೆ ಓಡುತ್ತೆ, ಇಲ್ಲ ಅಂದ್ರೆ ಓಡಲ್ಲ ಅಷ್ಟೇ. ಸ್ಟೋರಿ ಡೈರೆಕ್ಷನ್ ಕಂಟೆಂಟ್ ಇಸ್ ಚೆನ್ನಾಗಿದೆ. ಏನಂದ್ರೆ ಟ್ರೈಲರ್ ನೋಡಿದ್ರೆ ಮೂವಿಗೆ ಜಾಸ್ತಿ ಜನ ಇಂಪ್ರೆಸ್ ಆಗಿ ಹೋಗ್ತಾರೆ. ಹೌದು ಅದು ಇಂಪ್ರೆಸ್ ಮಾಡಿದ್ರೆ ಅವ್ರು ಚೆನ್ನಾಗಿರ್ತಾರೆ ಲೈಕ್ ಚೆನ್ನಾಗಿರ್ತಾರೆ ಅಂದ್ರೆ ಲೈಕ್ ಅವರು ಹಿಟ್ ಆಗ್ತಾರೆ. ಹೌದು ಅದು ಇರ್ಬೇಕಂತ ನಾವು ಕೇಳ್ಕೊತಿದೀವಿ. ಹೌದು. ಮಾರ್ನಮಿ ಮೂವಿಗೆ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ತಿಳಿಸ್ತಾ, ಮೂವಿ ಯಾವಾಗ ರಿಲೀಸ್ ಅನೌನ್ಸ್ ಮಾಡಿದೀರಾ? ಮೂವಿ ರಿಲೀಸ್ ಬಗ್ಗೆ ಇನ್ನ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅವರು. ಸೊ ನೋಡೋಣ, ಕಾದ್ ನೋಡೋಣ ಏನಾಗುತ್ತೆ ಅಂತೇಳಿ. ಆಕ್ಚುಲಿ ಅದು ಮ್ಯೂಸಿಕ್ ಬಂತಿರೋದು ಲಾಸ್ಟ್ ಅಲ್ಲಿ ಹುಲಿ ಡ್ಯಾನ್ಸ್ ಮ್ಯೂಸಿಕ್. ಇದು ಧರಣಿ ಮಂಡಲ ಮಿಡಲ್ ಅಲ್ಲಿ ಒಂದು ಶಾರ್ಟ್ ಇದೆ. ಒಂದು ಹಳೇದು ಒಂದು ಸಾಂಗ್ ಇತ್ತು, ಧರಣಿ ಮಂಡಲ ಮಧ್ಯದೊಳಗೆ ಅಂತೇಳಿ ನಮ್ಮ ಕನ್ನಡದಲ್ಲಿ. ಅದ್ರದ್ದು ಮ್ಯೂಸಿಕ್ ಬರ್ತಾ ಇದೆ, ಅದು ಹಂಗೆ ಸ್ಟಾಪ್ ಮಾಡ್ದವನು. ಅದ್ರದ್ದು ಮ್ಯೂಸಿಕ್ ಅದು. ಸದ್ಯಕ್ಕೆ ಇಷ್ಟೇ. ಸೊ ಆಲ್ ದ ಬೆಸ್ಟ್ ಫಾರ್ ದಿಸ್ ಮಾರ್ನಮಿ ಟೀಮ್. ಸದ್ಯಕ್ಕೆ ನಮ್ಮ ರಿವ್ಯೂ ಅಂಡ್ ರಿಯಾಕ್ಷನ್ ಇಷ್ಟೇ. ಧನ್ಯವಾದಗಳು ಫ್ರಮ್ ಕ್ಯಾಪ್ ಕ್ಯಾಮ್.